ಕಾಕ್ರೋಚ್ ಸುದ್ದಿ ಮೇಲೆ ಕಿಚ್ಚ ಸುದೀಪ್ ಕೆಂಡಮಂಡಲ ಮುಖ್ಯದ್ವಾರ ಓಪನ್ ಎಂದಿದ್ದಕ್ಕೆ ಕಿಚ್ಚ ಸುದೀಪ್. ಸೊ ಬನ್ನಿ ಒಂದು ವಿಡಿಯೋ ನೋಡ್ಕೊಬೋಣ. ಈ ವಿಡಿಯೋ ನೋಡೋಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಸದ್ಯ ಕನ್ನಡ ಬಿಗ್ ಬಾಸ್ ಸೀಸನ್ 12 ಶುರುವಾಗಿ 2 ವಾರ ಕಳೆದಿದೆ. ವಾರದ ಪಂಚಾಯಿತಿ ನಡೆಸಲು ಕಿಚ್ಚ ಸುದೀಪ್ ಬಿಗ್ ಬಾಸ್ ವೇದಿಕೆಗೆ ಆಗಮಿಸಿದ್ದಾರೆ. ವೇದಿಕೆಗೆ ಬರ್ತಿದ್ದಂತೆ ಕಿಚ್ಚ ಸುದೀಪ್ ಕಾಕ್ರೋಚ್ ಸುದ್ದಿ ವಿರುದ್ಧ ಕೆಂಡಮಂಡಲರಾಗಿದ್ದಾರೆ. ಇದೀಗ ಒಂದು ಪ್ರೋಮೋ ಸಿಕ್ಕಾಪಟ್ಟೆ ವೈರಲ್ ಆಗಿರುವಂತದ್ದು. ಹೌದು, ಕಿಚ್ಚ ಸುದೀಪ್ ಅವರು ಕಾಕ್ರೋಚ್ ಸುದ್ದಿ ಮೇಲೆ ಇದೀಗ ಗರಂ ಆಗಿ ಅವರಿಗೆ ಖಡಕ್ ಕ್ಲಾಸ್ ಅನ್ನು ತೆಗೆದುಕೊಂಡಿದ್ದಾರೆ ವೀಕ್ಷಕರೇ. ಹೌದು, ಬಿಡುಗಡೆಯಾದ ಪ್ರೋಮೋದಲ್ಲಿ ಕಿಚ್ಚ ಸುದೀಪ್ ಕಾಕ್ರೋಚ್ ಸುದ್ದಿಗೆ ನಾವು ಕೊಟ್ಟ ಪ್ರದರ್ಶನ ಹೇಗಿತ್ತು ಎಂದು ಸಹ ಸ್ಪರ್ಧಿಗಳಿಗೆ ಹೇಳಿದಾಗ, ಆಗ ಜಾಹ್ನವಿ ಕ್ರೌರ್ಯ ಹಟ್ಟಹಾಸ ಕೇವಲ ಮೇಕಪ್ಗಷ್ಟೇ ಸೀಮಿತವಾಗಿತ್ತು ಎಂದರು. ಬಳಿಕ ಮಾತನಾಡಿದ ರಾಶಿಕಾ, ಅಸುರ ಎನ್ನುವುದಕ್ಕಿಂತ ಜೋಕರ್ ತರ ಹಾಡಿದ್ದಾರೆ ಎಂದರು. ಸದ್ಯ ಮನೆ ಮಂದಿ ಮಾತನ್ನ ಕೇಳಿಸಿಕೊಳ್ತಿದ್ದಂತೆ ಕಾಕ್ರೋಚ್ ಸುದ್ದಿ ಆಕ್ರೋಶಗೊಂಡು ಅವರ ಕಾಲಿಗೆ ಬಿದ್ದಿಲ್ಲ ಅಷ್ಟೇ, ಇನ್ನು ಹೇಗೆ ಬದುಕಬೇಕು, ಇವರುಗಳ ಜೊತೆಗೆ ಇರೋದಕ್ಕೆ ಆಗೋದಿಲ್ಲ ಅಣ್ಣ ಎಂದು ಕೂಗಾಡಿದ್ದಾರೆ. ಆಗ ಕಿಚ್ಚ, ಶೋ ಗಂಭೀರತೆ ನಿಮಗೆ ಅರ್ಥ ಆಗ್ತಿಲ್ಲ ಎಂದರೆ ಮರ್ಯಾದೆಯಿಂದ ಈಗಲೇ ಕಳುಹಿಸಿ ಕೊಡ್ತೀನಿ, ಬಾಗಿಲನ್ನ ಓಪನ್ ಮಾಡಿ ಎಂದಿದ್ದಾರೆ. ಸದ್ಯ ಈ ವಿಚಾರ ಹೇಳ್ತಿದ್ದಂತೆ ಕಾಕ್ರೋಚ್ ಸುದ್ದಿ ಅವರು ಹೊರಗಡೆ ಹೋಗ್ತಾರಾ ಎನ್ನುವುದನ್ನ ಕಾದು ನೋಡಬೇಕಿದೆ ವೀಕ್ಷಕರೇ. ಈ ಒಂದು ಬಿಗ್ ಬಾಸ್ ವೀಕೆಂಡ್ ಶೋ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಇದೆ. ಸೊ ಏನಾದ್ರು ನಡೀತೆ ನೋಡೋಣ ಈ ಒಂದು ಶೋನ. ಸೊ ಯಾರೆಲ್ಲ ಬಿಗ್ ಬಾಸ್ ವೀಕ್ಷಕರು ಕಾಯ್ತಾ ಇದ್ದೀರಾ ಅವ್ರಿಗೆಲ್ಲರೂ ಕೂಡ ಗುಡ್ ನ್ಯೂಸ್ ಸಿಗುತ್ತೆ. ಸೊ ಕಾಕ್ರೋಚ್ ಸುದ್ದಿ ಅವರು ಹೊರಗೆ ಬರ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ. ಸದ್ಯ ಈ ಒಂದು ವಿಡಿಯೋನ ಶೇರ್ ಮಾಡ್ಕೊಂಡು ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಗಿಸ್ತಾ